30th ಆರ್ ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಫಿಗರ್ ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್. ಓಕೆ, ಓ ಬಂದ್ಬಿಟ್ಟು ಸೆಂಟರ್ ಆಫ್ ದ ಸರ್ಕಲ್ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಏರಿಯಾ ಆಫ್ ಸೆಕ್ಟರ್ ಎ ಓ ಬಿ ಈಸ್ ಟು ಏರಿಯಾ ಆಫ್ ದ ಸರ್ಕಲ್. ಇದನ್ನ ಏನಂತ ಬರೀಬಹುದು ನಾನು, ಏರಿಯಾ ಆಫ್ ಸೆಕ್ಟರ್ ಎ ಓ ಬಿ divided by area of circle. Okay, ರೇಷಿಯೋ ಅಂದ್ರೆ ನಥಿಂಗ್ ಬಟ್ ಏನ್ ಇದನ್ನ ಡಿವೈಡ್ ಬೈ ಅಂತ ಬರ್ಕೋಬಹುದು. ಆಮೇಲೆ ಇಸ್ ಈಕ್ವಲ್ ಟು 1:5 ನ ಏನಂತ ಬರಿತೀವಿ ನಾವು, 1/5 ಅಂತ ಬರಿತೀವಿ. ಈಗ ನೀವೇ ನೋಡ್ರಿ, ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನು, ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಬಂದ್ಬಿಟ್ಟು θ/360 into πr² ಅಂತ ಗೊತ್ತು, ಹೋಲ್ ಡಿವೈಡೆಡ್ ಬೈ ಏರಿಯಾ ಆಫ್ ಸರ್ಕಲ್. ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು, πr² ಅಂತ ಗೊತ್ತು, ಇಸ್ ಈಕ್ವಲ್ ಟು 1/5. ಸೊ ಈಗ ನೀವು ನೋಡಿದ್ರೆ ಇದ್ರದ್ದು ರೇಡಿಯಸ್ ಆರ್ ಅಂತಂದ್ರೆ, ಸೆಕ್ಟರ್ದು ರೇಡಿಯಸ್ ಆರ್ ಅಂದ್ರೆ ಈ ಸರ್ಕಲ್ದು ಕೂಡ, ಈ ಸರ್ಕಲ್ ರೇಡಿಯಸ್ ಕೂಡ ಆರ್ ಇರುತ್ತೆ. ಸೊ ಇಬ್ಬರು ರೇಡಿಯಸ್ ಸೇಮು. ಸೊ ಅವಾಗ ಏನ್ ಮಾಡ್ತೀವಿ, ಈ πr² ಕ್ಯಾನ್ಸಲ್ ಆಗುತ್ತೆ. ಈಗ ಉಳಿದಿದ್ ಏನ್ ಉಳಿತು ನೋಡ್ರಿ, θ/360 is equal to 1/5 ಉಳಿತು. ಸೊ ಡಿವೈಡ್ ಬೈ 360 ಅನ್ನೋದು ಆ ಕಡೆ ಹೋದ್ರೆ ಏನಾಗುತ್ತೆ ನೋಡ್ರಿ, 1/5 into 360 ಆಯ್ತು. 5 1 ಜಾ, ಓಕೆ, 5 7 ಜಾ 35. ಎಷ್ಟು ಉಳಿತು, 1 ಉಳಿತು, 10. 5 2 ಜಾ 10. ಸೊ ಥೀಟಾ ವ್ಯಾಲ್ಯೂ 72 ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಇಲ್ಲಿ ಬರ್ಕೊಂತೀನಿ ಅದನ್ನ. ಸೊ ಈಗ ನನಗೇನು ಥೀಟಾ ವ್ಯಾಲ್ಯೂ 72 ಅಂತ ಗೊತ್ತಾಯ್ತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ಆಮೇಲೆ ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ದ ಸರ್ಕಲ್ ಇಸ್ 7 ಸೆಂಟಿಮೀಟರ್. ಸೊ ರೇಡಿಯಸ್ ಅವರೇ ಕೊಟ್ಟಿದ್ದಾರೆ, ಎಷ್ಟು, 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಕಂಡ್ಬೇಕು, ಫೈಂಡ್ ದ ಲೆಂತ್ ಆಫ್ ದ ಆರ್ಕ್ ಎ ಬಿ. ಓಕೆ, ಈ ಆರ್ಕ್ ಕಂಡಿಡ್ಬೇಕು ಅಂದ್ರೆ ನಥಿಂಗ್ ಬಟ್ ಈ ಸೆಕ್ಟರ್ದು, ಓಕೆ, ಆರ್ಕ್. ಸೊ ಅಂದ್ರೆ ನಥಿಂಗ್ ಬಟ್ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, ಲೆಂತ್ ಆಫ್ ದ ಆರ್ಕ್ ಫಾರ್ಮುಲಾ ಕಂಡಿಡ್ಬೇಕು. ಲೆಂತ್ ಆಫ್ ದ ಆರ್ಕ್ ಫಾರ್ಮುಲಾ ಬಂದ್ಬಿಟ್ಟು θ/360 into 2πr. ಓಕೆ, ಈಗ ಥೀಟಾ ಇದ್ದಲ್ಲಿ 72/360 into 2, ಪೈ ವ್ಯಾಲ್ಯೂ 22/7, ರೇಡಿಯಸ್ ಬಂದ್ಬಿಟ್ಟು. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ, 7 ಕ್ಯಾನ್ಸಲ್ ಆಯ್ತು. ಈಗ ನಮ್ಗೆ ಏನ್ ಗೊತ್ತು, 72 1 ಜಾ 72 5 ಜಾ. ಸೊ ನಥಿಂಗ್ ಬಟ್ ಏನಾಯ್ತು, 44 divided by 5. ಸೊ ಇದನ್ನ 44 ನ 5 ಇಂದ ಡಿವೈಡ್ ಮಾಡೋಣ. ಈಗ ನಮ್ಗೇನಿತ್ತು, 5 8 ಜಾ 40. ಎಷ್ಟು ಉಳಿತು, 4 ಉಳಿತು. ಓಕೆ, ಸೊ ಪಾಯಿಂಟ್ ಇಡ್ತೀನಿ 0. 5 8 ಜಾ 50. ಸೊ ಆನ್ಸರ್ ಬಂದ್ಬಿಟ್ಟು 8.82. ಓಕೆ, ಸೊ ರೇಡಿಯಸ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ಲೆಂತ್ ಕೂಡ ನಾನು ಸೆಂಟಿಮೀಟರ್ ಅಂತಾನೆ ಬರಿಬೇಕು. ಸೊ ಆನ್ಸರ್ ಬಂದ್ಬಿಟ್ಟು ಲೆಂತ್ ಆಫ್ ದ ಆರ್ಕ್ ಎ ಬಿ ಬಂದ್ಬಿಟ್ಟು 8.8 ಸೆಂಟಿಮೀಟರ್ ಅಂತ ಬರಿಬೇಕು. ಓಕೆ, ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನಾವು ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ, ಒಂದು ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ, ಈಚ್ ಅಂಡ್ ಎವ್ರಿ ಲೆಸನ್ ರಿವೈಸ್ ಮಾಡುತ್ತೆ. ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದ್ರ ಜೊತೆಗೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ಲಾ ಲೆಸನ್ ಮಾಡಿಸುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿಸುತ್ತೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ PDF ಎಲ್ಲ ಇದ್ರಲ್ಲಿ ಹಾಕುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ನಾನೇ ಕಾಲ್ ಮಾಡ್ಬಿಟ್ಟು ನಿಮಗೆ ಆ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಆದ್ರೆ ಆ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಓಕೆ, ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ದು ಸೆಟ್ 4ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.